ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರಾ ಎಕ್ಸ್ಪ್ಲೋರ್ಸ್. ಇವತ್ತು ನಾವು ಎಲ್ಲೋ ಹೊಂಟೇವಂದ್ರೆ 12 ಜ್ಯೋತಿರ್ಲಿಂಗ ಒಳಗೆ ಒಂದಾದಂಥ ಶ್ರೀ ವೈದ್ಯನಾಥ ಜ್ಯೋತಿರ್ಲಿಂಗ ದೇವಸ್ಥಾನಕ್ಕೆ ಹೊಂಟೇವ್ರಿ. ನೀವೇನಾದರೂ ವೈದ್ಯನಾಥ ಜ್ಯೋತಿರ್ಲಿಂಗ ನೋಡ್ಬೇಕಂತ ಪ್ಲಾನ್ ಮಾಡ್ತಿದ್ರ ಈ ವಿಡಿಯೋ ನಿಮಗೋಸ್ಕರ. ಶ್ರೀ ವೈದ್ಯನಾಥ ಜ್ಯೋತಿರ್ಲಿಂಗಕ್ಕೆ ಹೆಂಗ್ ಬರಬೇಕು, ಆಮೇಲೆ ಎಲ್ಲಿ ಸ್ಟೇ ಮಾಡಬೇಕು, ಯಾವ ಮಾರ್ಗದಿಂದ ಬರ್ಬೇಕು ಅನ್ನೋ ಎಲ್ಲ ವಿವರಣೆಯನ್ನು ನಾವು ನಮ್ಮ ವಿಡಿಯೋನಲ್ಲಿ ಹೇಳ್ತೇವ್ರಿ. ಕೊನೆವರೆಗೂ ಈ ವಿಡಿಯೋನ ನೋಡ್ರಿ. ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗ ಎಲ್ಲೈತಂದ್ರಿ ಜಾರ್ಖಂಡ್ ರಾಜ್ಯದ ಸಂತಾಲ್ ಜಿಲ್ಲೆಯಲ್ಲಿ ಐತ್ರಿ. ಶ್ರೀ ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗಕ್ಕೆ ಹೆಂಗ್ ಬರಬೇಕು, ಇಲ್ಲಿರೋ ಹೋಟೆಲ್ ಮತ್ತು ಧರ್ಮಶಾಲಾ ಬಗ್ಗೆ, ದರ್ಶನ ಯಾವ ಸಮಯದಲ್ಲಿ ಮಾಡೋದನ್ನ, ವೈದ್ಯನಾಥ ದೇವಾಲಯದ ಸುತ್ತಮುತ್ತಲ ಇರೋ ಪ್ರಮುಖ ಸ್ಥಳಗಳ ಬಗ್ಗೆ, ಊಟ ಉಪಚಾರದ ಬಗ್ಗೆ, ಈ ದೇವಸ್ಥಾನದ ಪ್ರಮುಖ ಮಾಹಿತಿಯನ್ನು ವಿಡಿಯೋದ ಕೊನೆಯಲ್ಲಿ ಹೇಳುತ್ತೇವೆ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ. ವೈದ್ಯನಾಥ ಜ್ಯೋತಿರ್ಲಿಂಗದ A to Z ಮಾಹಿತಿಯನ್ನು ನೀಡುತ್ತೇವೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹರ್ ಹರ್ ಮಹಾದೇವ್ ಅಂತ ಹೇಳ್ತಾ ಈ ವಿಡಿಯೋವನ್ನ ಚಾಲು ಮಾಡೋಣ. 12 ಜ್ಯೋತಿರ್ಲಿಂಗ ಒಳಗ ಶ್ರೀ ವೈದ್ಯನಾಥ ಜ್ಯೋತಿರ್ಲಿಂಗ ಒಂದು ಪ್ರಮುಖವಾದ ಜ್ಯೋತಿರ್ಲಿಂಗ ಆಗೈತ್ರಿ. ಇದು ಎಲ್ಲೈತಂದ್ರ ಜಾರ್ಖಂಡ್ ರಾಜ್ಯದ ಸಂತಾಲ್ ಜಿಲ್ಲೆಯಲ್ಲಿ ಐತ್ರಿ. ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗ ವಿಶ್ವದಲ್ಲಿ ಪ್ರಮುಖವಾದ ಜ್ಯೋತಿರ್ಲಿಂಗ ಆಗೈತ್ರಿ. ಯಾಕಂದ್ರ ಇಲ್ಲಿ ಶಿವ ಮತ್ತು ಶಕ್ತಿ ಎರಡೂ ಕೂಡಿ ಅದಾವ್ರಿ. ಆದ್ದರಿಂದ ಇದು ಶ್ರೇಷ್ಠವಾದ ಜ್ಯೋತಿರ್ಲಿಂಗ ಅಂತ ಹೇಳ್ತಾರ್ರಿ. 21 ಶಕ್ತಿಪೀಠಗಳಲ್ಲಿ ಇದು ಒಂದು ಶಕ್ತಿಪೀಠ ಅಂತ ಹೇಳ್ತಾರ್ರಿ. ಈ ದೇವಸ್ಥಾನಕ್ಕೆ ಬೈಜುನಾಥ್ ಮತ್ತು ಬಾಬಾಧಾಮ್ ಅಂತನೂ ಕರೀತಾರ್ರಿ. ಈ ಜ್ಯೋತಿರ್ಲಿಂಗದ ಪುರಾಣದ ಕಥೆ ಒಂದು ಐತ್ರಿ. ಅದೇನಂದ್ರ, ಈ ಜ್ಯೋತಿರ್ಲಿಂಗವನ್ನು ರಾವಣ ಕೈಲಾಸದಿಂದ ತಂದಾನಂತೇಳಿ ಪ್ರತೀತಿ ಅದರಿ. ಕರ್ನಾಟಕದಾಗಿರೋ ಶ್ರೀ ಗೋಕರ್ಣ ಕ್ಷೇತ್ರದ ಸ್ಥಳ ಪುರಾಣ ಹೆಂಗದ ಅಲ್ರಿ, ಅದ ಸೇಮ್ ಸ್ಟೋರಿನೂ ಇಲ್ಲೈತ್ರಿ. ಇಲ್ಲಿ ನಾವು ಹೆಂಗ್ ಬರ್ಬೇಕಂದ್ರಿ, ರಸ್ತೆ ಮುಖಾಂತರನೂ ಬರ್ಬೋದು, ರೈಲ್ ಮುಖಾಂತರನೂ ಬರ್ಬೋದ್ರಿ. ರೈಲು ಎಲ್ಲಿವರೆಗೂ ಐತಂದ್ರ ಶ್ರೀ ವೈದ್ಯನಾಥೇಶ್ವರ ರೈಲ್ವೆ ಸ್ಟೇಷನು ಐತ್ರಿ. ಆದ್ರೆ ಅಲ್ಲಿ ಬಹಳಷ್ಟು ಟ್ರೈನ್ ಬರಲ್ಲ. ಹಿಂಗಾಗಿ ಜೈಸಿಡಿ ರೈಲ್ವೆ ಸ್ಟೇಷನ್ ಐತ್ರಿ. ಈ ಜೈಸಿಡಿ ರೈಲ್ವೆ ಸ್ಟೇಷನ್ಗ ಪ್ರಮುಖ ನಗರಗಳಿಂದ ಎಲ್ಲ ರೈಲ್ವೆಗಳು ಅಲ್ಲಿ ಬರ್ತಾವ್ರಿ. ಹಿಂಗಾಗಿ ಇದು ಬಹಳ ನಿಯರ್ ಆದ ರೈಲ್ವೆ ಸ್ಟೇಷನ್ ಆಗೈತ್ರಿ. ಬೆಸ್ಟ್ ರೈಲ್ವೆ ಸ್ಟೇಷನ್ ಆಗೈತ್ರಿ. ಜೈಸಿಡಿಯಿಂದ ವೈದ್ಯನಾಥೇಶ್ವರ ಟೆಂಪಲ್ ಕೇವಲ 8 ಕಿಲೋಮೀಟರ್ ದೂರದಲ್ಲಿ ಐತ್ರಿ. ಅಲ್ಲಿ ನಿಮಗ ವಾಹನಗಳ ಸೌಕರ್ಯನೂ ಸಿಗ್ತದ. ಆಟೋ, ಕ್ಯಾಬ್, ಬಸ್ ಎಲ್ಲ ವಾಹನಗಳ ಸೌಕರ್ಯನೂ ಅಲ್ಲಿ ಐತ್ರಿ. ವೈದ್ಯನಾಥಕ್ಕೆ ನೀವೇನಾದ್ರೂ ಬೈ ಏರ್ ಬರ್ತಿದ್ರ ದೇವನಗರದಾಗ ಏರ್ಪೋರ್ಟ್ ಐತ್ರಿ. ಅಲ್ಲಿಂದ ದೇವಸ್ಥಾನ ಕೇವಲ 12 ಕಿಲೋಮೀಟರ್ ದೂರದಲ್ಲಿ ಐತ್ರಿ. ಅಲ್ಲಿಂದ ನಿಮಗ ಟ್ಯಾಕ್ಸಿ, ಬಸ್ಸು ಎಲ್ಲ ವಾಹನಗಳ ಸೌಕರ್ಯನೂ ಐತ್ರಿ. ದೇವಘರ ಒಳಗ ಬಹಳಷ್ಟು ಹೋಟೆಲ್ಗಳವರಿ. ರೀಸನೇಬಲ್ ಹೋಟೆಲ್ ಅವ, ಆಮೇಲೆ ಕಾಸ್ಟ್ಲಿ ಹೋಟೆಲ್ಸ್ ಅದಾವ್ರಿ. ಅದಲ್ದ ಧರ್ಮಶಾಲಾಗಳು ಅದಾವ್ರಿ. ಧರ್ಮಶಾಲಾ ಒಳಗ ಒಳ್ಳೆ ಫೆಸಿಲಿಟಿನೂ ಅದಾವ್ರಿ. ವೈದ್ಯನಾಥ ಟೆಂಪಲ್ಗೆ ನೀವೇನಾದ್ರೂ ಬೈ ರೋಡ್ ಬಂದ್ರ ನೀವು ನಿಮ್ಮ ವೆಹಿಕಲ್ನ ಹೋಟೆಲ್ನಲ್ಲೇ ಪಾರ್ಕ್ ಮಾಡ್ರಿ. ಯಾಕಂದ್ರ ಇಲ್ಲಿ ಭಾಳ ಸಣ್ಣ ರೋಡ್ ಅದಾವ, ಅದಕ್ಕೆ ನಿಮ್ಮ ಕಾರು ಹೋಗೋದಿಲ್ಲ. ನೀವೇನ್ ಮಾಡ್ರಿ ಅಂದ್ರೆ ಅಲ್ಲಿ ಬಾಡ್ಗಿ ರಿಕ್ಷಾ ಸಿಗ್ತಾವ್ರಿ. ಅದು 30 ರಿಂದ 40 ರೂಪಾಯಿ ಚಾರ್ಜ್ ಮಾಡ್ತಾರ. ಆ ರಿಕ್ಷಾದಿಂದ ನೀವು ವೈದ್ಯನಾಥ ಟೆಂಪಲ್ ಅನ್ನು ಪೂರ್ತಿಯಾಗಿ ಆರಾಮಾಗಿ ನೋಡ್ಬೋದ್ರಿ. ದೇವಾಲಯದ ಹೊರಗೆ ಮತ್ತು ಒಳಗ ಪೂಜಾ ಸಾಮಗ್ರಿಗಳು ಸಿಗ್ತಾವ್ರಿ. ಅಲ್ಲಿ ದೊರೆಯುವ ಹಾಲು, ನೀರು, ಹೂವು, ಪತ್ರೆಗಳನ್ನು ತಂದು ಭಕ್ತರು ಸ್ವತಃ ಅಭಿಷೇಕ ಮಾಡಿ ಪೂಜಾ ಮಾಡಿ ಸಂತೋಷವನ್ನು ಪಡಿಬಹುದ್ರಿ. ಇಲ್ಲಿ ದೇವ್ರ ದರ್ಶನ ಜನರಲ್ ದರ್ಶನನೂ ಐತ್ರಿ, VIP ದರ್ಶನನೂ ಐತ್ರಿ. ಜನರಲ್ ದರ್ಶನದೊಳಗ್ರಿ 4 ರಿಂದ 5 ತಾಸು ನಮಗ ಬೇಕಾಗ್ತದ್ರಿ ದೇವ್ರ ದರ್ಶನ ಮಾಡ್ಲಿಕ್ಕೆ. VIP ದರ್ಶನ ಐತ್ರಿ, ಅದು 250 ರೂಪಾಯಿ ಟಿಕೆಟ್ ಇರ್ತದ ಒಬ್ರಿಗೆ. VIP ದರ್ಶನ ರೀ ಅರ್ಧ ತಾಸದಿಂದ 1 ತಾಸವರೆಗೂ ಆಗ್ತದ. ಇಲ್ಲಿ ಮಹಾಶಿವರಾತ್ರಿ, ಶ್ರಾವಣ ಮಾಸ ಮತ್ತು ಅಮಾವಾಸ್ಯೆಗಳೊಳಗ ವಿಶೇಷ ಪೂಜೆಗಳನ್ನ ಮಾಡ್ತಾರ್ರಿ. ಆ ಟೈಮ್ ಒಳಗ ಜನಸಂದಣಿ ಭಾಳ ಇರ್ತದ ರೀ. ಹಿಂಗಾಗಿ ದರ್ಶನದ ಟೈಮು ಹೆಚ್ಚು ಕಮ್ಮಿ ಆಗ್ತೈತ್ರಿ.
ವಿಶೇಷ ಪೂಜೆಯನ್ನು ಯಾರು ಮಾಡಿಸೋದಿದ್ರ ಬಹಳಷ್ಟು ಜನ ಪುರೋಹಿತರು ಅಲ್ಲಿ ನಿಮಗೆ ಸಿಗ್ತಾರ್ರಿ. ದೇವಸ್ಥಾನದ ಸುತ್ತಮುತ್ತಲು ಅನೇಕ ಚಿಕ್ಕ ಚಿಕ್ಕ ಮಂದಿರಗಳಿವೆ. ಅವು ಯಾವ ಅಂದ್ರಿ ಶ್ರೀ ಗೌರಿ ಮಾತಾ ಮಂದಿರ, ಶ್ರೀ ದುರ್ಗಾ ಮಂದಿರ, ತ್ರಿಪುರ ಸುಂದರಿ ಮಂದಿರ, ಇವೆಲ್ಲ ಮಂದಿರಗಳು ಅಲ್ಲಿ ಸುತ್ತಮುತ್ತಲು ಅದಾವ್ರಿ. ಶ್ರೀ ವೈದ್ಯನಾಥ ಜ್ಯೋತಿರ್ಲಿಂಗ ದರ್ಶನದಿಂದ ಸಾಂಸಾರಿಕ ಕಷ್ಟ ಕೋಟಲೆಗಳೆಲ್ಲ ತಪ್ಪಿ ಮಾನಸಿಕ ಶಾಂತಿ ದೊರೆಯುತ್ತದೆ ಎಂದು ಭಕ್ತರ ನಂಬಿಕೆ ಐತ್ರಿ. ಇಲ್ಲಿ ದೇವಸ್ಥಾನದ ಶಿಖರಕ್ಕೆ ಕಲ್ವಾ ಅಂದ್ರ ದಾರ ಕಟ್ಟೋ ಪದ್ಧತಿ ಐತ್ರಿ. ನಿಮಗೇನಾದ್ರೂ ಕಟ್ಟೋ ಇಚ್ಛೆ ಇತ್ತಂದ್ರ ಕಟ್ಬೋದ್ರಿ. ಅದಕ್ಕೆ ಸಪ್ರೇಟ್ ಚಾರ್ಜಸ್ ಐತ್ರಿ. ದರ್ಶನದ ಟೈಮಿಂಗ್ ಏನಂದ್ರಿ, ಬೆಳಿಗ್ಗೆ 4 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ, ಆಮೇಲೆ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಇಲ್ಲಿ ದರ್ಶನ ಮಾಡ್ಬೋದ್ರಿ. ಸಬ್ಸ್ಕ್ರೈಬ್ ಮಾಡಿರಿ. ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಯಾರು ಮಾಡಿಲ್ಲ ಮಾಡ್ರಿ. ವೈದ್ಯನಾಥ ಮತ್ತು ಬಾಸುಕಿನಾಥ ಇಬ್ಬರು ದೇವರ ದರ್ಶನ ಮಾಡಿದ್ರ ವೈದ್ಯನಾಥ ಜ್ಯೋತಿರ್ಲಿಂಗದ ಸಂಪೂರ್ಣ ಯಾತ್ರಾ ಆಗ್ತೈತ್ರಿ. ವೈದ್ಯನಾಥದಿಂದ ಬಾಸುಕಿನಾಥ ಕೇವಲ 45 ಕಿಲೋಮೀಟರ್ ದೂರದೊಳಗೆ ಐತ್ರಿ. ನೀವು ನಿಮ್ದೇನಾರು ಓನ್ ಕಾರ್ ಇತ್ತಂದ್ರೆ ಓನ್ ಕಾರ್ ತಗೊಂಡು ಹೋಗ್ಬೋದ್ರಿ. ಇಲ್ಲ ಅಲ್ಲಿ ಆಟೋ ಮತ್ತು ಟ್ಯಾಕ್ಸಿ ಎಲ್ಲ ವಾಹನಗಳ ವ್ಯವಸ್ಥೆನೂ ಐತ್ರಿ. ಬಾಸುಕಿನಾಥ ಟೆಂಪಲ್ ಸುತ್ತಮುತ್ತಲೂ ನಮ್ಗೆ ದೇವ್ರ ಪ್ರಸಾದ ಮತ್ತು ಅಭಿಷೇಕ ಮಾಡಲಿಕ್ಕೆ ಹಾಲು, ನೀರು, ಹೂವು, ಪತ್ರೆಗಳು ಎಲ್ಲ ಅಲ್ಲೇ ಸಿಗ್ತಾವ್ರಿ. ಈ ದೇವಸ್ಥಾನ ವೈದ್ಯನಾಥ ದೇವಸ್ಥಾನದ ಥರನ ಐತ್ರಿ. ಇಲ್ಲಿನ ಶಿವಲಿಂಗಕ್ಕೆ ಹಾಲು, ನೀರು, ಹೂವು, ಪತ್ರೆಗಳನ್ನು ಸ್ವತಃ ಭಕ್ತರ ಹಾಕಿ ಪೂಜೆ ಮಾಡಿ ಸಂತೋಷನ ಪಡ್ಬೋದ್ರಿ. ಈ ದೇವಸ್ಥಾನದ ಸುತ್ತಮುತ್ತಲು ಅನೇಕ ಚಿಕ್ಕ ಚಿಕ್ಕ ಮಂದಿರಗಳನ್ನು ಅದಾವ್ರಿ. ಅದ್ರೊಳಗೆ ಗೌರಿ ಮಾತಾ ಮಂದಿರ, ಆಮೇಲೆ ಪಾರ್ವತಿ ಮಾತಾ ಮಂದಿರ, ಈ 2 ದೇವರ ದರ್ಶನ ಮಾಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಹರ್ ಹರ್ ಮಹಾದೇವ್ ಅಂತ ಹೇಳಿ ಕಮೆಂಟು ಮಾಡ್ರಿ. ಇಲ್ಲಿ ಫೇಮಸ್ ಆದ ಫುಡ್ ಅಂದ್ರೆ ಪೇಡಾ ರೀ. ಇಲ್ಲಿ ಬಹಳಷ್ಟು ಜನ ಪೇಡಾ ತಗೊಂಡು ತಿಂದು ಆಮೇಲೆ ಮನೆಗೂ ತಗೊಂಡು ಹೋಗ್ತಾರೆ. ನಮ್ಮ ಧಾರವಾಡ ಪೇಡಾ ಇದ್ದಂಗನ ಐತ್ರಿ ಇಲ್ಲೇನು. ದೇವರ ದರ್ಶನದ ಪ್ರಮುಖ ಮಾಹಿತಿ ಏನಂದ್ರಿ, ಇಲ್ಲಿ ಬಹಳಷ್ಟು ಜನ ಪೂಜಾರಿಗಳು ದರ್ಶನ ಮಾಡಿಸ್ತೇವಿ ಅಂತ ಹೇಳಿ ಬಹಳ ಬೆನ್ನು ಹತ್ತಾರ್ರಿ. ಆಮೇಲೆ ಎಲ್ಲ ಪೂಜೆ ಆದಮೇಲೆ ತಮಗೆ ಮನಸ್ಸಿಗೆ ಬಂದಂಥ ರೇಟ್ ಹೇಳ್ತಾರ್ರಿ. ಇದು ನಮ್ಮ ಜೊತೆ ಆಗ್ಯದ. ಹೀಗಾಗಿ ನೀವು ಆ ಥರ ಮಾಡ್ಕೊಳಿಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಅವರು ಪೂಜಾರಿ ಜೊತೆ ರೇಟನ್ನು ಮಾತಾಡ್ಕೊಳ್ರಿ. ಒಂದು ರೇಟ್ ಕರೆಕ್ಟ್ ರೇಟ್ ಫಿಕ್ಸ್ ಆದ್ಮೇಲೆ ಅವ್ರಿಗೆ ಕರ್ಕೊಂಡು ದೇವಸ್ಥಾನದೊಳಗೆ ಹೋಗ್ರಿ. ದೇವ್ರ ದರ್ಶನ ಎಲ್ಲ ಚೆನ್ನಾಗೇ ಮಾಡಿಸ್ತಾರ್ರಿ. ಆದ್ರೆ ದುಡ್ಡಿನ ಸಲುವಾಗಿ ಭಾಳ ಇದು ಮಾಡ್ತಾರ್ರಿ. ಆ ಪೂಜೆಗೆ ಇಷ್ಟು ಕೊಡಬೇಕು, ಈ ಪೂಜೆಗೆ ಇಷ್ಟು ಕೊಡಬೇಕು, ನಮ್ಮ ಸೇವಕಿಗೆ ಇಷ್ಟು ಕೊಡಬೇಕು ಅಂಥೇಳಿ ಅವರು ಒಂದು ಟೀಮ್ ಮಾಡ್ಕೊಂಡಿರ್ತಾರ್ರಿ. ಎಲ್ಲರಿಗೂ ದುಡ್ಡು ಬರ್ಬೇಕಂತ ಹೇಳಿ. ಹೀಗಾಗಿ ಅಲ್ಲಿ ಭಾಳ ಮೋಸ ಹೋಗೋ ಚಾನ್ಸಸ್ ಅದಾವ್ರಿ. ಹೀಗಾಗಿ ನೀವು ಫಸ್ಟ್ ಯಾರ ಭಟ್ರು ನಿಮಗೆ ಪೂಜಾರಿಗಳು ಸಿಕ್ಕರೆ ಅವ್ರ ಜೊತೆ ರೇಟ್ ಫಿಕ್ಸ್ ಮಾಡ್ಕೊಂಡು ದೇವಸ್ಥಾನದ ಪೂಜೆ ಪುನಸ್ಕಾರಗಳನ್ನು ಮಾಡ್ರಿ. ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ಹರ್ ಹರ್ ಮಹಾದೇವ್. ಈ ದೇವಸ್ಥಾನದ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ಬೇಕಾಗಿತ್ತಂದ್ರಿ ನಮಗೆ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡ್ರಿ. ನಾವು ಅದಕ್ಕೆ ರಿಪ್ಲೈ ಮಾಡ್ತೇವ್ರಿ. ನಮ್ಮ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.